ಮಾತು ಕೇಳುವಲ್ಲಿ ನೋಡ್ರಿ, ನಮ್ಮ ಮನ್ಯಾಗ ನಮ್ಮ ಗಂಡು ಕೇಳುವಲ್ಲಿ ನೋಡ್ರಿ ನಮ್ಮ ಮಾತು ಅಂತ. ಹಿಂಗೆ ಮನ್ಯಾಗ ಏನು ತರ್ತೀವಿ ಅದನ್ನು ನಿಂದಿರುವಲ್ತು ನೋಡ್ರಿಪ್ಪ, ರೊಕ್ಕ ನಮ್ಮ ಕೈಯಾಗ ಏನೇನೋ ನಾನಾ ಥರದ ಕಷ್ಟಗಳನ್ನು ಹೇಳ್ಕೊತ ನಾವು ಎಲ್ಲೆಲ್ಲೂ ಹೋಗ್ತೀವಿ. ಪುಣ್ಯಾತ್ಮರೇ, ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡುವ ಶಕ್ತಿ ಸದ್ಗುರುವಿನ ಹತ್ತಿರ ಬಿಟ್ಟರೆ ಇನ್ನು ಯಾರ ಹತ್ಯಕ್ಕೂ ಇಲ್ಲ. ಅದು ಯಾರ ಹತ್ಯಕ್ಕೂ ಇಲ್ಲ. ನೀವಿಲ್ಲಿ ಬಂದ್ರಿ ಅಂದ್ರೆ ನಿಮ್ಮ ಬಡತನ ನಿವಾರಣೆ ಆಗತ್ತದ, ನಿಮ್ಮಲ್ಲಿರ್ತಕ್ಕಂಥ ಕಷ್ಟಗಳು ದೂರ ಆಗ್ತಾವ, ನೋವುಗಳು ದೂರ ಆಗ್ತಾವ. ಇಷ್ಟೇ ನಂಬಿಗಿರ್ಬೇಕು, ಸದ್ಗುರುವಿನ ಮೇಲೆ ನಂಬಿಗಿರ್ಬೇಕು. ನೀವೆಲ್ಲ ಸಿದ್ಧಾರೂಢರ ಚರಿತ್ರೆಯನ್ನು ಎಲ್ಲರೂ ಓದಿರಿ, ಎಲ್ಲರೂ ಪಾರಾಯಣ ಮಾಡಿರಿ. ಅದರಾಗ ಚಿಕ್ಕಾಲಗುಂಡೆಗಂತೂ ಮಣಿಗೆ ಸಿದ್ಧಾರೂಢರ ಭಕ್ತರು. ಆದರೆ ನನಗೊಂದು ಸಮಸ್ಯೆ, ಇಲ್ಲಿ ಯಾಕೆ ಬರಂಗಿಲ್ಲ? ಚಿಕ್ಕಾಲಗುಂಡ್ಯಾಗ ಎಷ್ಟು ಜನಸಂಖ್ಯೆ ಐತೆ ರೀ? ಪಂಚಾಯತಿ ಪ್ರಕಾರ ನಾವು ವಿಚಾರ ಮಾಡಿದ್ರೆ ಎರಡು ಜನಸಂಖ್ಯೆ ಇರಬೇಕು. ಪ್ರತಿ ಮಣಿಗೆ ಒಬ್ಬರು ಇಬ್ಬರು ಪ್ರತಿ ದಿವಸ ಬರ್ಬೇಕು. ನಿಮಗೆ ಗೊತ್ತಿಲ್ಲರಿ, ಶಿವಕುಮಾರ್ ಅಪ್ಪ ಅವರು ಮುಂದೆ 3-4 ದಿವಸ ಬಂದು ಇಲ್ಲಿ ಇರ್ತಾರಂದ್ರೆ ನಿಮ್ಮ ಪುಣ್ಯ 10,000 ಜನಸಂಖ್ಯೆ ಪ್ರವಚನಕ್ಕೆ ಪಾಳೆ ಹಚ್ತಾರೆ. ಬೇರೆ ಊರವ್ರು ಬಂದು ಅಪ್ಪಾರ ನಮ್ಮ ಊರಿಗೆ ಬರ್ರಿ ಅಂತಂದ್ರೆ ಕಾಲಿನ ಇಲ್ಲಪ್ಪ. 10,000 ಜನಸಂಖ್ಯೆ ಇರೋ ಊರು ಬಿಟ್ಟು ಚಿಕ್ಕಾಲಗುಂಡಿಗೆ ಯಾಕೆ ಬರ್ತಾರೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಅಪ್ಪ ಅವ್ರು ಇಲ್ಲಿ ಬಂದಿರ್ತ ಪ್ರವಚನಕ್ಕೆ ಬರ್ತಾರ, ವೇದಿಕೆಗೆ ಬರ್ತಾರ, ನಾವಲ್ಲಿ ನಮ್ಮೂರಾಗ ನಮ್ಮ ಮನ್ಯಾಗ ಕೊಂಡಿರ್ತೀವಿ ಅಂದ್ರೆ ಏನು ಅರ್ಥ? ಬರ್ಬೇಕಲ್ರಿ ಅವ. ಮತ್ತು ನಮ್ಮ ಜನ್ಮ ಉದ್ಧಾರ ಆಗುವುದು ಯಾವಾಗ? ನಮ್ಮ ಮಕ್ಕಳನ್ನು ನಾವು ಉದ್ಧಾರ ಮಾಡೋದು ಯಾವಾಗ? ಪೂಜ್ಯ ಅಪ್ಪಾಜಿಯವ್ರ ಕಡೆ ನಾವು ದೀಕ್ಷೆಯನ್ನು ತಗೋಬೇಕಲ್ಲ, ನಮ್ಮ ಪರಂಪರೆಯನ್ನು. ಈಗ ನೋಡ್ರಿ, ನೀವು BJP ಅವರು ಜೆಂಡಾ ಹಿಡ್ಕೊಂಡು ನಿಮ್ಮ ಮನೆಗೆ ಬರ್ತಾರಿಲ್ಲ? ಮನೆಗೆ ಬರ್ತಾರೆ. ಮನೆಯವ್ರು ಎಲ್ಲರೂ ಜೆಂಡಾ ಹಿಡ್ಕೊಂಡು ಹೊರಗೆ ಹೋಗುತ್ತೀರಿ. ನೀವು ಕಾಂಗ್ರೆಸ್ದವ್ರು ಅವ್ರೊಂದು ಜೆಂಡಾ ತಂದ್ರೆ ಅದನ್ನು ಹಿಡ್ಕೊಂಡು 8 ಮಂದಿ ಅಡ್ಡಾಡ್ತೀರಿ. ಮತ್ತು ನಮ್ಮದೊಂದು ಭಗವದ್ ಧ್ವಜ ಅದಲ್ಲ, ಹಿಡ್ಕೊಂಡು ನೀವು ಎಂದಾರು ಅಡ್ಡಾಡ್ತೀರೇನು? ನಮ್ಮದೊಂದು ಸಿದ್ಧಾರೂಢರ ಧ್ವಜ ಅದಲ್ಲ, ಇಡೀ ಊರು ಮಂದಿನ ಇಂಥ ಜಾತಿ. ಇಲೆಕ್ಷನ್ದಾಗ ನಾವು ಹೆಂಗೆ ಮಾಡ್ತೀವಿ, ಎಷ್ಟು ಓಡಾಡ್ತೀವಿ. ಆದರೆ ನಮ್ಮ ಸಿದ್ಧಾರೂಢರ ಜಾತ್ರೆ, ನಮ್ಮ ಸಿದ್ಧಾರೂಢರ ತೇರ, ಈ ಎಲ್ಲ ಪಕ್ಷದವರು, ಎಲ್ಲ ಜಾತಿಯವರು, ಇಡೀ ಊರು ಮಂದಿನ ಹೆಣ್ಮಕ್ಕಳು ಗಂಡ್ಮಕ್ಕಳು ಎಲ್ಲರೂ ಬಂದ ಇದರೊಳಗೆ ಭಾಗವಹಿಸಿದ್ರೆ ನಮ್ಮ ಜನ್ಮ ಸಾರ್ಥಕ ಆಗ್ತದೆ. ಇದೇ ಈಗ ಶಿವಪ್ರಸಾದ್ ಅಪ್ಪ ಅವರು ಹೇಳಿದ್ರಲ್ಲ, ಏನಂತಂದ್ರೆ ಸಿದ್ಧಾರೂಢರಿಗೆ ಅಷ್ಟು ದೇಶದ ರಾಜರು ಇದ್ದರೂ ಕೂಡ ಅವ್ರು ಆರಾಮ್ ಇರ್ಬೋದಾಗಿತ್ತು. ಆದರೂ ದಿವಸಕ್ಕೆ 4 ಹೊತ್ತು ಶಾಸ್ತ್ರ ಯಾರ ಸಲುವಾಗಿ ಹೇಳ್ತಿದ್ರಂತಂದ್ರೆ ಈ ಜನ ಉದ್ಧಾರ ಆಗಲಿ. 4 ಮಂದಿ ರೀತಿಯ ಭಕ್ತರು ಬಂದವ್ರಿಗೆ ಅವ್ರು ಏನು ಕೇಳ್ತಾರೆ? ಅವ್ರಿಗೆ ಯಪ್ಪ ನನಗೆ ಬಡತನ ಒಳ್ಳೇದಾಗ್ತದಪ್ಪ ಅಂದ್ರೆ ಒಳ್ಳೇದಾಗ್ತಿತ್ತು ಸಿದ್ಧಾರೂಢರು ಅಂದ್ರೆ. ಇವತ್ತು ನಾವು ಆ ಸಿದ್ಧಾರೂಢರ ಸರ್ವ ತಪಸ್ಸಿನ ಶಕ್ತಿಯನ್ನು ನಾವು ಎಲ್ಲಿ ನೋಡಕ್ಕೆ ಸಾಧ್ಯದ ಅಂತಂದ್ರೆ ಅದು ಸದ್ಗುರು ಶಿವಕುಮಾರ ಮಹಾಸ್ವಾಮಿಗಳಲ್ಲಿ ಮಾತ್ರ ನೋಡಕ್ಕೆ ಸಾಧ್ಯದ. ನೀವು ಬಂದ್ಬೇಕಾರ ಅವರ ಪಾದಕ್ಕೆ ಹಣಿ ಹಚ್ಚಿ ಸಂಕಲ್ಪ ಮಾಡಿ ಹೋಗ್ರಿ. 80 ವರ್ಷದ ಅಪ್ಪ ಅವರ ಜೀವನ ನಿಮ್ಮ ಸಲುವಾಗಿ, ಸದ್ಗುರುವಿನ ಸಲುವಾಗಿ, ಅವರಲ್ಲಿರ್ತಕ್ಕಂಥ ತಪಸ್ಸಿನ ಶಕ್ತಿಗೆ ಪಾರವೇ ಇಲ್ಲ. ಅಷ್ಟು ದೊಡ್ಡ ಶಕ್ತಿ ಅದ. ನಾವು ಬರ್ಬೇಕಲ್ರಿ ಅವ್ರ ಪಾದಕ್ಕೆ ಬಂದು ನಾವು ನಮಸ್ಕಾರ ಮಾಡಿ ನಮಗೆ ಹಿಂಗಾಗ್ಯದಯಪ್ಪ ಅಂತ ಸಂಕಲ್ಪ ಮಾಡಿ ಹೋಗ್ರಿ. ಮುಂದಿನ ವರ್ಷ ನಿಮ್ಮ ಬದುಕು ಬೆಳಕಾಗಲಿಲ್ಲ ಅಂತಂದ್ರೆ ನನ್ನ ಕೇಳಿರ್ಬೇಕಾರೆ ಅಂತಹ ಶಕ್ತಿ ಅವರಲ್ಲಿ ಅದ. ನಾವು ಸಿದ್ಧಾರೂಢರನ್ನ ಈಗ ನೋಡಕ್ಕೆ ನಾವು ಎಲ್ಲಿ ನೋಡ್ಬೇಕಂತಂದ್ರೆ ಪೂಜ್ಯ ಶಿವಕುಮಾರ ಅಪ್ಪಾಜಿಯವರಲ್ಲಿ. ನಾನು ಈಗಾಗಲೇ ಹೊಸಲೇನು ಹೇಳಿರ್ಬೇಕು, ನನ್ನಂಥ ಕಾಡಗಲ್ಲ ಮನುಷ್ಯ ರೀ ನಾನು. 9ನೇ ತನ ನಪಾಸಾದ ಮನುಷ್ಯ ನಾನು. ಕನ್ನಡ ಓದಕ್ಕೆ ಬರ್ತಿದ್ದಿಲ್ಲ. ಮಹಾಲಿಂಗಪುರದೊಳಗೆ ಅಪ್ಪ ಅವರು ಒಂದು 30 ಇಲ್ಲಿಕ್ಕಿಂತ ಮೊದಲ ಬರಾಕತ್ತಾರ. 50 ವರ್ಷದಲ್ಲಿ ಆಚರಣೆ ಮಾಡ್ಯಾರ ಈಗಾಗಲೇ ಮಾಲಿಂಗಪುರದಾಗ. ಆಗ 50 ವರ್ಷದ ಹಿಂದೆ ಅಪ್ಪ ಅವ್ರು ಅಲ್ಲಿ ಬಂದ್ರೆ ವೇದಿಕೆ ಮೇಲೆ ಅಪ್ಪ ಅವ್ರು ಕುಂತರ ಬಹುತೇಕ ನಮ್ಮಂದೆಲ್ಲ ನಿಜವಾದ ಪರಮಾತ್ಮನ ಗತೆನ ಕಾಣ್ತಾರೆ ನೋಡಿ ಶಿವಕುಮಾರಪ್ಪ ಅವಳಂತ. ಮಾಲಿಂಗಪುರ ಜನ ಹಂಗೆ ಇವತ್ತೂ ಬಿಟ್ಟಿಲ್ಲ. ಹಂಗೇನಪ್ಪ ಅಂತಂದ್ರೆ ಅಷ್ಟು ಜನ ಇರ್ತಕ್ಕಂಥವ್ರು ಅಲ್ಲೇನಪ್ಪ ಅಂತಂದ್ರೆ ಆ ರೀತಿ ಪೂಜಾ ಅಪ್ಪಾಜಿಯವ್ರು ಆಶೀರ್ವಚನ ಮಾಡುವಾಗ ನಾನು 7ನೇ ತನೋ 8ನೇ ತನೋ ಸಾಲಿಗೆ ಹೋಗುವಾಗ 10 ವರ್ಷ ಕೆಳಗೆ ಕುಂತು ಪ್ರವಚನ ಕೇಳಿದವ ನಾನು. ಅಪ್ಪ ಅವ್ರ ಪಾದಕ್ಕೆ ಬಂದು ಸಂಕಲ್ಪ ಮಾಡಿ ಯಪ್ಪ ನಾನು ಈ ಆಧ್ಯಾತ್ಮದೊಳಗೆ ಎಳ್ಕೋರಪ್ಪ ಯಪ್ಪ ಅಂತ ತಿಳ್ಕೊಂಡು ಪಾದಕ್ಕೆ ಹಣಿ ಹಚ್ಚಿ ವರ್ಷ ನಾನು ನಮಸ್ಕಾರ ಮಾಡ್ತಿದ್ನಿ. ಇವತ್ತು
ಅವರ ಆಶೀರ್ವಾದದಿಂದ, ಅವರ ಪಾದದ ದರ್ಶನದಿಂದ ಇವತ್ತೇನಪ್ಪ ಅಂತಂದ್ರೆ 4 ಮಾತು ಹೇಳಕ್ಕೆ ನಾವು ಕಲ್ತೀವಂತಂದ್ರೆ ಅವ್ರ ಆಶೀರ್ವಾದ ಪುಣ್ಯಾತ್ಮರೇ. ಆ ಪಾದದೊಳಗೆ ಎಲ್ಲ ಶಕ್ತಿ ಅದ, ಕೊಡ್ತಕ್ಕಂಥ ಸಾಮರ್ಥ್ಯ ಅದ. ಅಷ್ಟ ನಮ್ಮ ಮನಸ್ಸನ್ನು ಒಟ್ಟು ಸ್ವಚ್ಛ ಇರಬೇಕು. ಅಂಥ ಸದ್ಗುರು ನಮ್ಮಲ್ಲಿ ಬಂದಾರ ತಾಯಂದಿರ. ಆ ರೀತಿ ಒಳಗೇನಪ್ಪ ಅಂತಂದ್ರೆ ನಾವೆಲ್ಲ ಗುರುವಿನ ಕೃಪೆಗೆ ಪಾತ್ರರಾಗೋಣ. ಚಿಕ್ಕಾಲಗುಂಡಿ ಒಳಗೆ ಈಗ